ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಹೊಸ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಹೊಸ ಮಾಹಿತಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಏನಂದರೆ ನಮ್ಮ ಒಂದು ಪಾಠ ಯೋಜನೆ ಅಂದರೆ ನಮ್ಮ ಒಂದು ನ್ಯೂ NEP ಪಾಲಿಸಿ ಪ್ರಕಾರ ನ್ಯೂ NEP 2020 ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ 5 ಲೆಸನ್ ಪ್ಲಾನ್ ಬರೆಯೋದು ಹೇಗೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ. ಅಂದರೆ ನನಗೆ ಗೊತ್ತಿರುವಂತಹ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಪಾಠ ಯೋಜನೆ ಬರೆಯುವಂತಹ ಸಂದರ್ಭದಲ್ಲಿ ಹಲವಾರು ಗೊಂದಲಗಳನ್ನು ಎದುರಿಸ್ತಾ ಇರ್ತೀವಿ. ನಾನು ಕೂಡ ಎದುರಿಸಿದ್ದೀನಿ ಒಂದು ಪ್ರಾರಂಭದಲ್ಲಿ. ಆದರೆ ಈಗ 5 ಲೆಸನ್ ಪ್ಲಾನ್ ಬರಿಬೇಕು ಅಂದರೆ ತುಂಬಾ ಸುಲಭವಾದಂಥ ಮಾಹಿತಿ, ಅಂದರೆ ಸುಲಭವಾಗಿ ಬರಿಬೋದು. ಯಾವುದೇ ರೀತಿಯಾದಂಥ ಒಂದು ಗೊಂದಲ ಆಗದ ರೀತಿಯಲ್ಲಿ ನಾವು 5 ಲೆಸನ್ ಪ್ಲಾನನ್ನು ಬರಿಬೋದು. ಯಾಕಪ್ಪ ಪಾಠ ಯೋಜನೆ ಬೇಕಾಗುತ್ತೆ ಅಂದರೆ ನಮ್ಮ ಒಂದು ಪಾಠ ಎನ್ನುವಂಥದ್ದು ನಾವು ಏನು ಮಾಡ್ತೀವಿ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ನಾವು ಪಾಠ ಮಾಡುವಂಥದ್ದು ಭವ್ಯ ಭಾರತವನ್ನು ಕಟ್ಟಿ ಬೆಳೆಸುವಂತಹ ಮುದ್ದು ಮಕ್ಕಳಿಗೆ ನಾವು ಯಾವ ರೀತಿ ಪಾಠದ ಯೋಜನೆಯನ್ನು ಮಾಡ್ತೀವೋ ಆ ರೀತಿ ನಾವು ಪಾಠವನ್ನು ಪ್ರಸ್ತುತಪಡಿಸ್ತೀವಿ ಅನ್ನೋದಂತ ಗಮನಿಸಬೇಕು. ಜೊತೆಗೆ ನಾವು ಪಾಠ ಯೋಜನೆಯನ್ನು ಬರೆಯೋದ್ರಲ್ಲಿ ನಾವು 50% ಭಾಗವನ್ನು ನಾವು ನಮ್ಮ ಪಾಠಗಳಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಜೊತೆಗೆ ಇನ್ನು 50% ಏನು ಮಾಡ್ತೀವಿ, ನಾವು ಆ ಒಂದು ಸಂದರ್ಭಕ್ಕೆ ತಕ್ಕಾಗೆ ನಮಗೆ ಬಂದಂತಹ ಒಂದು ಹೊಸ ಹೊಸ ವಿಚಾರಗಳನ್ನು ಆ ಒಂದು ಪಾಠದ ವಿವರಣೆಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದರೆ ಪಾಠ ಯೋಜನೆ ಏನಪ್ಪ, ನಾವು ಬರೆಯೋದೇ 50% ನಾವು ಆ ಒಂದು ಪಾಠದ ಒಂದು ಯೋಜನೆ ಪ್ರಕಾರ ಮಾಡ್ತೀವಿ ಅನ್ನುವಂಥದ್ದಾದರೆ ಮತ್ತ್ಯಾಕೆ ಪಾಠ ಯೋಜನೆ ಬರೀಬೇಕು ನಾವು ಅಂತ ಎಲ್ಲರಿಗೂ ಅನಿಸ್ಬೋದು. ಯಾಕಂದರೆ ಒಬ್ಬ ವ್ಯಕ್ತಿ ದಾರಿಲಿ ಹೋಗುವಂಥ ಸಂದರ್ಭದಲ್ಲಿ ಕತ್ತಲಲ್ಲಾಗಿರ್ಬೋದು ಹಗಲಲ್ಲಾಗಿರ್ಬೋದು ನಾನು ಹೋಗುವಂಥ ದಾರಿ ಸರಿಯಾದ ದಾರಿಯಾಗಿರ್ಬೇಕನ್ನುವಂಥದ್ದು ಗಮನಿಸಬೇಕಂದ್ರೆ ಪಾಠ ಯೋಜನೆ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಹೇಳುವಂಥ ಪಾಠದ ವಿಚಾರಗಳು ಸರಿಯಾಗಿ ಹೇಳ್ತಾ ಇದ್ದೀವಾ ಅಥವಾ ಮಕ್ಕಳಿಗೆ ಅದು ಮುಟ್ಟಿಸ್ತಾ ಇದ್ದೀವಾ ಅಥವಾ ಯಾವ ರೀತಿಯಾಗಿ ನಾವು ತಲುಪಿಸ್ಬೇಕಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಹೇಳಬೇಕಾದ್ರೆ ಪಾಠ ಯೋಜನೆ ತುಂಬಾ ನಮಗೆ ಕಾನ್ಫಿಡೆನ್ಸನ್ನು ಕೊಡುತ್ತೆ, ಆತ್ಮವಿಶ್ವಾಸವನ್ನು ಕೊಡುತ್ತೆ. ಜೊತೆಗೆ ಪಾಠ ಯೋಜನೆ ಬರೆಯೋದ್ರಿಂದ ಏನಾಗುತ್ತಂದರೆ ನಮ್ಮ ಒಂದು ತಯಾರಿ ಉನ್ನತ ಮಟ್ಟದಲ್ಲಿ ಹೋಗುತ್ತೆ. ಯಾಕಂದರೆ ಪಾಠ ಯೋಜನೆ ಬರಿಬೇಕಂದ್ರೆ ಆ ಒಂದು ಪಾಠದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ತಿಳ್ಕೊಂಡಾಗ ಮಾತ್ರ ಒಂದು ಪಾಠ ಯೋಜನೆಯನ್ನು ವ್ಯವಸ್ಥಿತವಾಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ನನಗೆ ಗೊತ್ತಿರುವಂತಹ ಕೆಲವೊಂದು ಪಾಠ ಯೋಜನೆಯ ಅಂಶಗಳು ಅಂದರೆ 5 ಲೆಸನ್ ಪ್ಲಾನನ್ನು ಯಾವ ರೀತಿ ಬರೆಯೋದೆನ್ನುವಂಥದ್ದನ್ನು ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ವಿನಂತಿಸ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪಬೇಕಾದ್ರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಾನು ಹೇಳಿದಂಥ ವಿಚಾರ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ 5 ಲೆಸನ್ ಪ್ಲಾನ್ನ ಬರೆಯೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. 5 ಅಂದ್ರೇನು? 5 ಅಂಶಗಳನ್ನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಏನಪ್ಪ ಈ 5 ಅಂತ ಹೇಳ್ತಾ ಇದ್ದೀವಿ, ಯಾವ್ಯಾವ ಅಂಶಗಳಂತ ನಮಗೆ ಗೊತ್ತಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ 5E ಅಂದ್ರೇನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಾನು 5 ಲೆಸನ್ ಪ್ಲಾನ್ ಪ್ರಕಾರ ನಾನು ಬರೆದಿರುವಂಥ ಲೆಸನ್ ಪ್ಲಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಒಂದು 5 ಲೆಸನ್ ಪ್ಲಾನಲ್ಲಿ ಯಾವ್ಯಾವ ಅಂಶಗಳು ಇರಬೇಕು ಅನ್ನುವಂಥದ್ದು. ಅಂದರೆ ನೀವು ಕೂಡ ಈ ಒಂದು ಪಾಠ ಯೋಜನೆಯನ್ನು ನೀವೇ ಸ್ವತಃ ತಯಾರು ಮಾಡ್ಕೋಬಹುದು. ಅಂದರೆ ಒಂದು ಸಾಫ್ಟ್ ಕಾಪಿಯನ್ನು ನೀವು ಮಾಡಿಕೊಂಡ್ರೆ ಅಂದರೆ ಪ್ರತಿ ಸರಿ ಕೂಡ ನಾವು ಬರೆಯುವಂಥ ಅವಶ್ಯಕತೆ ಇರಲ್ಲ. ಅಂದರೆ ಆ ಒಂದು ಮೇನ್ ಹೆಡ್ಲೈನ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. 5 ಲೆಸನ್ ಪ್ಲಾನ್ ಬರೆಯುವಾಗ ಆ ಮೇನ್ ಹೆಡ್ಲೈನ್ಸನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ನಮಗೆ ಬರೆಯುವಂಥ ಸಂದರ್ಭದಲ್ಲಿ ತುಂಬಾ ಸುಲಭ ಆಗುತ್ತೆ. ಈ ರೀತಿ ಒಂದು ಬುಕ್ಲೆಟನ್ನು ಮಾಡಿಕೊಂಡ್ರೆ ತುಂಬಾ ಸುಲಭ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಸಿಲೆಬಸ್ ಎಷ್ಟಿದೆ, ಯಾವುದೇ ತರಗತಿಯಲ್ಲಿ ಕೂಡ ಸಿಲೆಬಸ್ ಎಷ್ಟಿರುತ್ತೆ, ಪಾಠಗಳು ಎಷ್ಟು ಮಾಡಬೇಕಾಗಿದೆ, ಪದ್ಯಗಳು ಎಷ್ಟು ಮಾಡಬೇಕಾಗಿದೆ ಅಂತ ನಮಗೆ ಮೊದಲೇ ಆ ಒಂದು ಜ್ಞಾನ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಮಗೆ ಎಷ್ಟು ಲೆಸನ್ ಪ್ಲಾನ್ಗಳನ್ನು ನಾವು ಬರಿಬೇಕಾಗುತ್ತೆ ಎನ್ನುವಂಥದ್ದನ್ನು ನಾವು ಮೊದಲೇ ಪಡಿಸಿರ್ತಾರೆ. ಅದ್ರ ಪ್ರಕಾರ ನಾವು ಎಷ್ಟು ಲೆಸನ್ ಪ್ಲಾನ್ಗಳು ಬೇಕು ಎನ್ನುವಂಥದ್ದನ್ನು ಇಲ್ಲಿ ನಾನು 5 ಲೆಸನ್ ಪ್ಲಾನನ್ನು ಅವಧಿ ಒಂದು ಪ್ರಕಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಅವಧಿಯ ಪ್ರಕಾರ ಯಾವ ರೀತಿ ಒಂದು ಬರೆಯೋದು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು ಪಾಠದ ಯೋಜನೆ ಕೂಡ ಯಾವ ರೀತಿ ಬರೆಯೋದು ಅನ್ನೋದು ಕೂಡ ತಿಳ್ಕೊಳ್ಬೋದು. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಒಂದು ಪಾಠ ಯೋಜನೆಯನ್ನು ಬರಿತಾ ಇದ್ದೀವಿ. ಅಂದರೆ ಒಂದು ಪಾಠ ಯೋಜನೆ ಅಂದರೆ ಸಂಪೂರ್ಣವಾದಂತಹ ಒಂದು ಪಾಠದ ಯೋಜನೆಯನ್ನು ಬರೆಯೋದು ಪಾಠ ಯೋಜನೆ. ಇಲ್ಲಿ ಪಾಠದನ್ನ ಒಂದು ಸೆಷನ್ ವೈಸ್ ಅಂದರೆ ಅವಧಿ ವೈಸ್ ಬರೆಯುವಂಥದ್ದು, ಅಂದರೆ ಒಂದು ಅವಧಿಯ ಪ್ರಕಾರವಾಗಿ ಬರೆಯುವಂಥದ್ದನ್ನು ನಾವು ಪಾಠ ಯೋಜನೆ ಕೂಡ ಮಾಡ್ಬೋದು. ಅಂದರೆ ಈಗ ನಮಗೆ ಈ ದಿನಕ್ಕೆ ಇವತ್ತಿನ ಒಂದು ತರಗತಿಯಲ್ಲಿ ಒಂದು ಅವಧಿ ನಾವು ತೆಗೆದುಕೊಳ್ತೀವಿ ಅಂದರೆ
ಆ ಒಂದು ಅವಧಿನಲ್ಲಿ ನಾವು ಈ ಒಂದು 5 ಒಂದು ಅಂಶಗಳನ್ನು ನಾವು ಬಳಕೆ ಮಾಡಿಕೊಂಡೇ ಪಾಠವನ್ನು ಮಾಡಬೇಕಾಗಿದೆ. ಈ ನ್ಯೂ ಎಜುಕೇಷನ್ ಪಾಲಿಸಿ 2020 ಏನಿದೆ ಅಲ್ವಾ, ಇದ್ರ ಪ್ರಕಾರ ಏನಂದರೆ ಮಕ್ಕಳಲ್ಲಿ ಈ 5 ಒಂದು ಅಂಶಗಳನ್ನು ಅಳವಡಿಸ್ಕೊಂಡೇ ಪಾಠ ಮಾಡೋದ್ರಿಂದ ಮಕ್ಕಳ ಒಂದು ಕಲಿಕೆ ತುಂಬ ಪ್ರಭಾವಿತವಾಗುತ್ತೆ. ಜೊತೆಗೆ ನಾವು ಮಾಡುವಂಥ ಪಾಠ ಕೂಡ ತುಂಬ ಎಫೆಕ್ಟಿವ್ ಆಗುತ್ತೆ ಅನ್ನೋಂಥದ್ದನ್ನು ನಾವು ಗಮನಿಸ್ಬೋದು. ಜೊತೆಗೆ ಏನಾಗ್ತಾ ಇದೆ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಅಂಕಗಳಿಗೆ ಸೀಮಿತವಾದಂಥ ಕಲಿಕೆ ಆಗೋದಿಲ್ಲ ಇನ್ಮೇಲಿಂದ. ಏನಂದರೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಆಗುತ್ತೆ. ಅಂದರೆ ಕೌಶಲ್ಯಾಧಾರಿತ ಒಂದು ಕಲಿಕೆ ಆಗಬೇಕಿದೆ. ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಹೇಳೋದೇ ಅದನ್ನು ಕಲಿಕೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ನಾವು ಯಾವುದೇ ರೀತಿಯಾಗಿ ಈ ಕಲಿಕೆಗೆ ಸ್ಕಿಲ್ ಓರಿಯೆಂಟ್ ಆಗಿರುವಂತಹ ಒಂದು ಕಲಿಕೆ ಆಗಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ನಾವು ಯಾವುದೇ ರೀತಿಯಾದಂಥ ಪಠ್ಯ ಪುಸ್ತಕಗಳ ಬಳಕೆ ಮಾಡ್ದೇ ಈ ಒಂದು ಹೊಸ ನ್ಯೂ ಮೆಥಡಾಲಜಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಆ ನ್ಯೂ ಮೆಥಡಾಲಜಿಗಳನ್ನು ನಾವು ಬಳಕೆ ಮಾಡ್ಕೊಳ್ಬೇಕು ಅಂದರೆ ನಾವು ಅಪ್ಗ್ರೇಡ್ ಕೂಡ ಆಗಬೇಕಾಗಿದೆ. ಯಾಕಂದರೆ ಇಂದಿನ ದಿನಮಾನಗಳು ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದು ಕ್ಷಣಕ್ಕೂ ಏನಾಗ್ತಾ ಇದೆ, ಒಂದು ನ್ಯೂ ಜನ್ರೇಷನ್ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನಮಗಿಂತಲೂ ತುಂಬ ಸ್ಪೀಡಲ್ಲಿ ಇರ್ತಾರೆ. ಯಾಕಂದ್ರೆ ಅವರು ನಾವು ಹೇಳೋದನ್ನು ಕೇಳಿ ಕಲಿಯೋದಿಲ್ಲ, ನಾವು ಮಾಡೋದನ್ನು ನೋಡಿ ಕಲಿತಾರೆ ಅನ್ನುವಂಥದ್ದನ್ನು ಗಮನಿಸಬೇಕು. ಇಲ್ಲಿ ಕೆಲವೊಂದು ವಿಚಾರಗಳನ್ನು ಗಮನಿಸಬೇಕು. ನಾನು ಹೇಳಿದ್ನಲ್ವ, ಈ ರೀತಿ ನಮ್ಗೆ ಗೊತ್ತಿರುತ್ತೆ ಮೊದಲು ಎಷ್ಟು ಪಾಠಗಳಿರ್ತವೆ, ಎಷ್ಟು ಪದ್ಯಗಳಿರ್ತವೆ ಅಂತ ಹೇಳ್ಬಿಟ್ಟು ಆ ಒಂದು ಪಾಠಗಳಿಗೆ ತಕ್ಕದಾಗೆ ಒಂದು ಬುಕ್ಲೆಟನ್ನು ಮಾಡ್ಕೋಬೇಕು ನಾವು. ಈ ಬುಕ್ಲೆಟನ್ನು ಮಾಡ್ಕೊಂಡ ನಂತರ ಈ ನಮ್ಮ ಒಂದು ಮಾಹಿತಿಯನ್ನು ಈ ರೀತಿ ನಾವು ಹಾಕ್ಕೋಬೋದು. ಅಂದರೆ ನಮ್ಮ ಒಂದು ಏನೇನು ನಮ್ಮ ಒಂದು ಯಾವ್ಯಾವ ತರಗತಿಗಳನ್ನ ತೆಗೆದುಕೊಳ್ತಾ ಇದ್ದೀವಿ, ಅಂದರೆ ಯಾವ ಒಂದು ಲೆಸನ್ ಪ್ಲಾನ್ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ನಾವು ಯಾವ್ಯಾವ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀವಿ, ಜೊತೆಗೆ ನಾವು ಎಷ್ಟು ಅವಧಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಇದು ಯಾವ ವರ್ಷದ್ದು, ನಮ್ಮ ಒಂದು ವೈಯಕ್ತಿಕವಾದಂಥ ಒಂದು ಮಾಹಿತಿಯನ್ನು ಒಂದು ಮೊದಲನೇ ಪೇಜಲ್ಲಿ ನಾವು ಹಾಕ್ಕೋಬೋದು. ಜೊತೆಗೆ ಯಾವ ಶಾಲೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅದು ಕೂಡ ಹಾಕ್ಬೋದು. ಜೊತೆಗೆ ಅದಾದ ನಂತರ ಇಲ್ಲಿ 5 ಏನಂತ ಹೇಳಿದ್ನಲ್ವಾ, ಅಲ್ಲಿ ಹೆಡ್ಲೈನಲ್ಲಿ ಬರಬೇಕಾಗುತ್ತೆ. ಫಸ್ಟು ಮೇನ್ ಹೆಡ್ಲೈನಲ್ಲಿ ಏನು ಬರಬೇಕಾಗುತ್ತೆ ಅಂದರೆ ಅಂದರೆ ನಮ್ಮ ಒಂದು ಶಾಲೆ ಹೆಸರು ಹಾಕಿ ಮೊದಲು ಬರಬೇಕಾಗುತ್ತೆ. ಅದಾದ ನಂತರ ಸ್ಥಳ, ಅಂದರೆ ಯಾವ ಊರಲ್ಲಿ ಆ ಶಾಲೆ ಇದೆ ಅನ್ನೋದು. ಜೊತೆಗೆ ಒಂದು ಬಲಭಾಗದಲ್ಲಿ ಯಾವ ವಿಷಯ, ಸಬ್ಜೆಕ್ಟ್, ಅಂದರೆ ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷು, ಅಥವಾ ಹಿಂದಿ, ಸಂಸ್ಕೃತ, ಮ್ಯಾಥಮೆಟಿಕ್ಸ್ ಯಾವುದಾದ್ರೂ ಹಾಕೋಬೋದು. ಅದಾದ ನಂತರ ಮಧ್ಯದ ಭಾಗದಲ್ಲಿ ನಾವೇನು ಮಾಡಬೇಕಿದೆ, ಯೂನಿಟ್ ಅಥವಾ ಲೆಸನ್ ಅಥವಾ ಕಾನ್ಸೆಪ್ಟ್ ಪ್ಲಾನ್ ಫಾರ್ಮೆಟ್ ಅಂತ ಹಾಕ್ಕೋಬೇಕು. ಅಂದರೆ ಯೂನಿಟ್ ವೈಸ್ ಆದರೂ ಬರಿಬೋದು ನಾವು, ಲೆಸನ್ಸ್ನ ಅಂದರೆ ಲೆಸನ್ ವೈಸು ಯೂನಿಟ್ ವೈಸ್ ಬರಿತೀವಿ. ಜೊತೆಗೆ ಕಾನ್ಸೆಪ್ಟ್ ಪ್ಲಾನ್ ಅಂದರೆ ಯಾವ ಒಂದು ಮಾಹಿತಿನ ಹೇಳಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳು ಅನ್ನುವಂಥದ್ದನ್ನು ಬರಿಬೋದು. ಒಂದು ಫಾರ್ಮೆಟ್ ಅಂತೇಳಿ ಹೆಡ್ಲೈನನ್ನು ಹಾಕ್ಕೋಬೇಕು. ಇಲ್ಲಿ ಲೆಫ್ಟ್ ಅಂದರೆ ಎಡಬದಿನಲ್ಲಿ ಕ್ಲಾಸ್ ಅಂದರೆ ತರಗತಿ, ಯಾವ ತರಗತಿಗೆ ನಾವು ಲೆಸನ್ ಪ್ಲಾನನ್ನು ಬರಿತಾ ಇದ್ದೀವಿ, ಇದು ಯಾವ ಒಂದು ತರಗತಿಗೆ ಸಂಬಂಧಪಟ್ಟಂತಹ ಲೆಸನ್ ಪ್ಲಾನ್ ಅನ್ನುವಂಥದ್ದನ್ನು ನಾವು ಬರ್ಕೋಬೇಕು. ಅದರ ಒಂದು ಕೆಳಗಡೆ ಏನು ಮಾಡಬೇಕು, ಟೋಟಲ್ ನಂಬರ್ ಆಫ್ ಪೀರಿಯಡ್ಸ್ ರಿಕ್ವೈರ್ಡ್, ಅಂದರೆ ಎಷ್ಟು ಅವಧಿಗಳು ನಮಗೆ ಪಾಠವನ್ನು ಮಾಡಲಿಕ್ಕೆ ಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಬರ್ಕೋಬೇಕಾಗುತ್ತೆ, ಅಂದರೆ ಅಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಡೇಟ್ ಆಫ್ ದ ಅಂದರೆ ಯಾವ ದಿನದಿಂದ ನಾವು ಪ್ರಾರಂಭ ಮಾಡ್ತೀವಿ ನೋಡಿ. ನಮ್ಮ ಒಂದು ಕನ್ನಡ ವಿಷಯದಲ್ಲೇ ತೆಗೆದುಕೊಂಡಾಗ ಕನ್ನಡ ವಿಷಯದಲ್ಲಿ ಎಷ್ಟು ಪಾಠಗಳು, ಅಂದರೆ ಎಷ್ಟು ಅವಧಿಗಳು ಬೇಕು ಒಂದು ಪಾಠ ಮಾಡಲಿಕ್ಕೆ, ಒಂದು ಯೂನಿಟ್ ಮಾಡಲಿಕ್ಕೆ ಎಷ್ಟು ಅವಧಿಗಳು ಬೇಕು ಅಂತ ಗೊತ್ತಿದೆ ನಿಮಗೆ. ಕೆಲವೊಂದು ಸರಿ ಏನಾಗುತ್ತೆ, ಒಂದೊಂದು ಪಾಠಗಳನ್ನು 5 ಅವಧಿಗಳಲ್ಲಿ ಮುಗಿಸ್ಬೋದು, ಕೆಲವೊಂದು ಪಾಠಗಳನ್ನು 10 ಅವಧಿಗಳಲ್ಲಿ ಮುಗಿಸ್ಬೋದು. ತುಂಬ ದೊಡ್ಡದಾಗಿರುವಂಥ ನಾಟಕ ಪದ್ಯಗಳಿರುವಂಥ ಒಂದು ಇರುವಂಥ ಒಂದು ಸಂದರ್ಭದಲ್ಲಿ ತುಂಬ 8ರಿಂದ 10 ಅವಧಿಗಳು ಬೇಕಾಗುತ್ತೆ, ಇಲ್ಲಾಂದರೆ 4ರಿಂದ 5 ಅವಧಿಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ಬೇಕಂದ್ರೆ ಯಾವತ್ತು ನಾವು ಪಾಠವನ್ನು ಶುರು ಮಾಡ್ತೀವಿ, ಅಂದರೆ ಯಾವತ್ತು ನಾವು ಪಾಠವನ್ನು ಶುರು ಮಾಡ್ತೀವೋ ಅದಕ್ಕಿಂತ ಇಂದಿನ ದಿನದಲ್ಲಿ ನಾವೇನು ಮಾಡಬೇಕು, ಲೆಸನ್ ಪ್ಲಾನನ್ನು ಬರೆದಿರಬೇಕು. ಆ ಲೆಸನ್ ಪ್ಲಾನನ್ನು ಬರೆದು ನಾವು ಪಾಠವನ್ನು ಶುರು ಮಾಡಿದರೆ ಏನಾಗುತ್ತೆ, ನಿಮಗೆ ಆ ಒಂದು ಪಾಠದ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಿಗುತ್ತೆ. ಜೊತೆಗೆ ಇಲ್ಲಿ ಡೇಟ್ ಆಫ್ ದ ಕಂಪ್ಲೀಷನ್, ಅಂದರೆ ಯಾವ ಒಂದು ಅವಧಿಗೆ, ಅಂದರೆ ಯಾವ ಒಂದು ದಿನಾಂಕದಂದು ನಾವು ಪಾಠವನ್ನು ಮುಕ್ತಾಯ ಮಾಡ್ತೀವಿ. ಅಂದರೆ ಉದಾಹರಣೆ ಹೇಳಬೇಕಂದ್ರೆ ಇವಾಗ 5 ದಿನದ ಅವಧಿ ನಮಗೆ ತರಗತಿ ಬೇಕಾಗಿದೆ. 5 ದಿನದ ಅವಧಿ ತರಗತಿ ನಮಗೆ ಬೇಕಾಗಿದೆ ಅಂದರೆ ಇವತ್ತು ನಾನು 23 ಅಂತ ಅನ್ಕೊಳ್ಳಿ, 23/1/2024 ನಾನು ಪಾಠವನ್ನು ಶುರು ಮಾಡ್ತೀನಿ ಅಂದರೆ 22ಕ್ಕೆ ನಾವೇನು ಮಾಡಿರಬೇಕು, ಲೆಸನ್ ಪ್ಲಾನನ್ನು ಬರೆದು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಆಮೇಲೆ ಈ ಒಂದು 4 ದಿನ ತೆಗೆದುಕೊಳ್ತೀನಿ ಅಂತ ತಿಳ್ಕೊಳ್ಳಿ. ಇವತ್ತು 23 ಅಂದರೆ 4 ದಿನ ತೆಗೆದುಕೊಂಡ್ರೆ ಎಷ್ಟಾಗುತ್ತೆ, 27ಕ್ಕೆ ನಮ್ಮ ಒಂದು ಪಾಠ ಮುಕ್ತಾಯಗೊಳ್ಳುತ್ತೆ. ಆ ಒಂದು ಡೇಟನ್ನು ಹಾಕಬೇಕಾಗುತ್ತೆ ಇಲ್ಲಿ. ಅದಾದ ನಂತರ ಮುಂದಿನ ಒಂದು ಫಾರ್ಮೆಟಲ್ಲಿ ಹೇಳಬೇಕಂದ್ರೆ ಇಲ್ಲಿ ಕಾನ್ಸೆಪ್ಟ್ ಮ್ಯಾಪ್ ಅಂತ ಹೇಳಿ, ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಅಂದರೆ ಕಲಿಕಾಂಶಗಳು, ಕನ್ನಡದಲ್ಲಿ ನಾವು ಕಲಿಕಾಂಶಗಳು ಅಂತ ಹೇಳ್ತೀವಿ. ಇಲ್ಲಿ
ಕಲಿಕಾಂಶದಲ್ಲಿ ಈಗ ಬೇರೆ ಬೇರೆ ಸಬ್ಜೆಕ್ಟ್ ಅಂದರೆ ಒಂದು ಮ್ಯಾಥ್ಸ್ ಸೈನ್ಸ್ ಅಥವಾ ಸೋಷಿಯಲ್ ಆದರೆ ಏನು ಮಾಡಿಬಿಡ್ತಾರೆ, ಇಲ್ಲಿ ಕಾನ್ಸೆಪ್ಟ್ ಮ್ಯಾಪ್ ಬಿಡಿಸ್ಬಿಡ್ತಾರೆ. ಅಂದರೆ ಯಾವ್ಯಾವ ಕಾನ್ಸೆಪ್ಟನ್ನು ಯಾವ ಯಾವ ಕಲಿಕಾಂಶಗಳನ್ನು ಇಲ್ಲಿ ಮಕ್ಕಳು ಕಲಿಬೇಕು ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಒಂದು ಭಾಷಾ ವಿಷಯದಲ್ಲಿ ಸಂಬಂಧಪಟ್ಟ ಹಾಗೆ ಕಾನ್ಸೆಪ್ಟ್ ಮ್ಯಾಪ್ ಅಂದ ತಕ್ಷಣನೇ ಇಲ್ಲಿ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕಾಗಿರುವಂಥದ್ದು 4 ಅಂಶಗಳು. ಯಾವುದಂತ ನಿಮಗೂ ಗೊತ್ತಿರ್ಬೋದು. ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ ಮತ್ತು ಬರವಣಿಗೆ. ನಾವು ಪ್ರತಿಯೊಂದು ಪಾಠವನ್ನ ಶುರು ಮಾಡುವಾಗಲೂ ಕೂಡ ಅದನ್ನ ಕೊನೆಗೊಳಿಸುವಂತ ಸಂದರ್ಭದಲ್ಲಿ ಕೂಡ ನಾವು ಈ 4 ಕೌಶಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸಲೇಬೇಕು. ಭಾಷಾ ಶಿಕ್ಷಕರಿಗೆ ಹೇಳ್ತಾ ಇದ್ದೀನಿ ನಾನು. ಭಾಷಾ ಶಿಕ್ಷಕರು ಏನ್ ಮಾಡಬೇಕಾಗಿದೆ, ಈ ಒಂದು ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ ಮತ್ತು ಬರವಣಿಗೆ ಈ 4 ಅಂಶಗಳನ್ನ ಕೌಶಲ್ಯಗಳನ್ನ ಮಕ್ಕಳಿಗೆ ಮನದಟ್ಟು ಮಾಡುವಂತಹ ಒಂದು ವಿಚಾರ ತುಂಬಾ ಮುಖ್ಯವಾಗಿರುವಂಥದ್ದು. ನಾನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ನಮ್ಮ ತರಗತಿನಲ್ಲಿ ಎಂತಹ ಮಕ್ಕಳು ಇರ್ತಾರೆ, ಅಂದರೆ ಯಾವ ರೀತಿಯಾದಂಥ ಕಲಿಕೆಯ ಮಕ್ಕಳು ಇರ್ತಾರೆ ಅನ್ನುವಂಥದ್ದನ್ನು ನಾನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಏನಪ್ಪ ಯಾವ ರೀತಿ ಕಲಿತಾ ಇರ್ತಾರೆ ಮಕ್ಕಳು ಅಂದರೆ, ಕೆಲವೊಬ್ಬ ಮಕ್ಕಳು ನೋಡೋದ್ರಿಂದ ಕಲಿತಾರೆ. ಅಂದರೆ ಒಂದು ಚಿತ್ರಗಳನ್ನು ನೋಡೋದ್ರ ಮೂಲಕ ನಾನೀಗ ತೋರಿಸ್ತಾ ಇದ್ದೀನಿ ಕೆಲವೊಂದು ಚಿತ್ರಗಳನ್ನು, ಲೆಸನ್ ಪ್ಲಾನ್ ಚಿತ್ರಗಳನ್ನು. ಈ ಚಿತ್ರಗಳನ್ನು ನೋಡಿದ ತಕ್ಷಣ ನಿಮಗೆ ನಾನು ಹೇಳಿದಂಥ ವಿಚಾರಗಳು ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಅಂದರೆ ಆಲಿಸುವಿಕೆಯಲ್ಲಿ ಅವ್ರಿಗಷ್ಟು ಬೇಗ ಅವ್ರಿಗೆ ಅರ್ಥ ಆಗ್ತಿರಲ್ಲ, ಕೇಳಿಸ್ಕೊಳ್ಳೋದ್ರಿಂದ ಅರ್ಥ ಆಗ್ತಿರಲ್ಲ. ಆದರೆ ಚಿತ್ರವನ್ನು ನೋಡೋದ್ರಿಂದ ಆ ಮಗು ಅರ್ಥ ಮಾಡ್ಕೊಳ್ತಿರುತ್ತೆ. ನಿಮ್ಮಲ್ಲೂ ಕೂಡ ಎಷ್ಟೋ ಜನರು ವಿಡಿಯೋ ನೋಡುವಂಥವ್ರಿಗೆ ಅದು ಒಂದು ಇರ್ಬೋದು. ಆ ಒಂದು ಕೌಶಲ್ಯ ಏನಂದರೆ, ಒಬ್ಬೊಬ್ಬರಿಗೆ ಆಲಿಸುವಿಕೆ ಕೌಶಲ್ಯ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇನ್ನು ನೋಡಿ ಓದ್ಕೊಂಡು ಕಲಿಯುವಂಥ ಓದುಗಾರಿಕೆ ಕೌಶಲ್ಯ ತುಂಬ ಹೆಚ್ಚಿರುತ್ತೆ. ಜೊತೆಗೆ ನೋಡೋದ್ರಿಂದ ಕಲಿಯುವಂಥ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಆ ರೀತಿಯಾಗಿ ನಮ್ಮ ಒಂದು ತರಗತಿನಲ್ಲಿ 4 ಲೆವೆಲ್ ಮಕ್ಕಳು ಇರ್ತಾರೆ. ಆ ಲೆವೆಲ್ ಯಾವ ರೀತಿ ಲೆವೆಲ್ ವೈಸ್ ಮಕ್ಕಳು ಇರ್ತಾರೆ ಅನ್ನೋದನ್ನು ನಾನು ಕಳೆದ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ದಯವಿಟ್ಟು ಅದು ಒಂದು ವಿಡಿಯೋನ ನೋಡಿ, ನಿಮಗೆ ಉಪಯುಕ್ತ ಆಗ್ಬೋದು. ಬನ್ನಿ ಇದನ್ನು ಮುಂದುವರಿಸೋಣ. ಇಲ್ಲಿ 4 ಕೌಶಲ್ಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕಾಗಿದೆ, ಭಾಷಾ ಕೌಶಲ್ಯಗಳು ಅಂತ ಹೇಳ್ತೀವಿ ನಾವು ಇದನ್ನು. ಆಲಿಸುವಿಕೆ ಮತ್ತು ಮಾತುಗಾರಿಕೆ ಮತ್ತು ಓದುಗಾರಿಕೆ ಮತ್ತು ಬರವಣಿಗೆ, ಈ 3ಅನ್ನ ನಾವು ಕಾನ್ಸೆಪ್ಟ್ ಮ್ಯಾಪ್ ಅಂತ ತಗೋಬೇಕಂದ್ರೆ ಕಲಿಕಾಂಶ. ಅಲ್ಲಿ ನಾವು ಏನು ಕಲಿಸ್ತೀವಿ ಅನ್ನೋದು ನಿಜ, ಆದರೆ ಆ ಕಲಿಕೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಿದೆ. ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಆಲಿಸುವಿಕೆ ಅಂತ ಕೊಟ್ಟಿದ್ದೀನಿ ನಾನು. ಮೊದಲನೇ ಕೌಶಲ್ಯ ಆಲಿಸೋದು ಅಲ್ವಾ. ಕೇಳೋದ್ರಿಂದನೇ ಶುರುವಾಗುತ್ತೆ ಎಲ್ಲ ಕೂಡ. ನಮ್ಮ ಒಂದು ಶಿಕ್ಷಣ ಶುರುವಾಗೋದ್ರಿಂದ ಅಂದರೆ ಆಲಿಸೋದ್ರಿಂದ ಅಲ್ವಾ, ಕೇಳೋದ್ರಿಂದ ಶುರುವಾಗುತ್ತೆ. ಅದಾದ ನಂತರ ಆಲಿಸಿದ್ದನ್ನ ಮಾತಾಡೋದ್ರಿಂದ ಪ್ರಾರಂಭ ಆಗುತ್ತೆ. ಆ ಮಾತಾಡಿದ್ದನ್ನ ಬರೆಯೋದ್ರಿಂದ ಒಂದು ಅಂಬೆಗಾಲು ಬರುತ್ತೆ, ಓದೋದ್ರಿಂದ ಅಂಬೆಗಾಲು ಬಂದಂಗೆ ಆಗುತ್ತೆ. ಅದಾದ ನಂತರ ಏನು ಆಲಿಸಿದ್ದನ್ನ, ಮಾತಾಡಿದ್ದನ್ನ, ಓದಿದ್ದನ್ನ ಯಾವಾಗ ಬರೀತಾನಲ್ವಾ, ಆಗ ಆ ವಿದ್ಯಾರ್ಥಿ ಸರಾಗವಾಗಿ ನಡೆಯುವಂಥ ಕೆಲಸವನ್ನ ಮಾಡುತ್ತೆ. ನಿಮಗೆ ಗೊತ್ತಿದೆ ಅಲ್ವಾ, ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಬಡಬಡ ಎದ್ದು ನಿಂತು ನಡ್ಕೊಂಡು ಹೋಗ್ತಾರಾ? ಇಲ್ಲ ಅಲ್ವಾ. ಏನು ಮಾಡ್ತಾರೆ, ಸಣ್ಣ ಮಕ್ಕಳು ಏನು ಮಾಡ್ತಾರೆ, ಅಂಬೆಗಾಲಲ್ಲಿ ನಡೀತಾ ಹೋಗ್ತಾರೆ, ಬೇರೆಯವರ ಆಶ್ರಯದಲ್ಲಿ ನಡೀತಾ ಹೋಗ್ತಾರೆ, ಅಮ್ಮನ ಕೈ ಹಿಡ್ಕೊಂಡು ನಡೀತಾ ಹೋಗ್ತಾರೆ. ಅದಾದ ನಂತರ ಏನು ಮಾಡ್ತಾರೆ, ಅಂಬೆಗಾಲಲ್ಲಿ ನಡೀತಾ ಹೋಗ್ತಾರೆ. ಅದಾದ ನಂತರ ಏನು ಮಾಡ್ತಾರೆ ಅಂದರೆ, ಯಾಕೆ ಹೋಲಿಕೆ ಕೊಡ್ತಾ ಇದ್ದೀನಿ ನಾನಂದರೆ, ಈ ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ, ಬರವಣಿಗೆ ಯಾವ ರೀತಿ ಒಬ್ಬ ತಾಯಿ ತನ್ನ ಮಗುವನ್ನ ನಡೆಯುವಂತೆ ಬೆಳೆಸ್ತಾಳಲ್ವಾ, ಆ ಒಂದು ಆಧಾರಕ್ಕೆ ನಾವು ಹೋಲಿಕೆಯನ್ನು ಮಾಡ್ಕೊಳ್ಬೋದು. ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ತಪ್ಪಾಗ್ಲಾರ್ದು ಈ ರೀತಿ ಹೋಲಿಕೆ ಮಾಡಿಕೊಂಡ್ರೆ. ಯಾಕಂದ್ರೆ ಆಲಿಸೋದು, ಮಗು ಏನು ಮಾಡುತ್ತೆ, ಗರ್ಭದಲ್ಲಿದ್ದಾಗಲೇ ಏನು ಮಾಡುತ್ತೆ, ತಾಯಿ ಮಾತನ್ನ ಆಲಿಸುತ್ತೆ ಅಂತ ನಾವು ಎಷ್ಟೋ ಉದಾಹರಣೆಗಳನ್ನ ಕೇಳಿದ್ದೀವಿ. ಇದ್ದ ಕೃಷ್ಣ ಪರಮಾತ್ಮ ಆ ಒಂದು ಬೋಧನೆ ಮಾಡ್ತಾ ಇದ್ದ ಕೃಷ್ಣ ಪರಮಾತ್ಮ ಅಲ್ವಾ, ಆ ಒಂದು ಅಭಿಮನ್ಯು ತಾಯಿಯ ಗರ್ಭದಲ್ಲೇ ಇದ್ದಾಗ ಏನ್ ಮಾಡ್ತಾ ಇದ್ದ, ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಹೇಳುವಂತ ಚಕ್ರವ್ಯೂಹವನ್ನ, ಯಾವ ರೀತಿಯ ಒಂದು ಚಕ್ರವ್ಯೂಹನ ಭೇದಿಸೋದು ಅನ್ನುವಂಥದ್ದನ್ನ ಕಥೆಯನ್ನ ಹೇಳ್ತಾ ಹೋಗಿರ್ತಾರೆ. ಯಾರು, ಕೃಷ್ಣ ಪರಮಾತ್ಮ ಯಾರಿಗೆ, ಆ ಒಂದು ಅಭಿಮನ್ಯುವಿನ ತಾಯಿಗೆ. ಆಗ ಏನ್ ಮಾಡುತ್ತೆ, ಆ ಅಭಿಮನ್ಯು ಮಗು ಆ ಒಂದು ತಾಯಿಯ ಗರ್ಭದಲ್ಲೇ ಇದ್ದಾಗ ಏನ್ ಮಾಡುತ್ತೆ, ಆ ಒಂದು ಕಥೆಯನ್ನ ಕೇಳ್ಕೊಳ್ಳುತ್ತೆ. ಇನ್ನೇನು ಆ ಭೇದಿಸೋದನ್ನ ಕೇಳುತ್ತೆ, ಅದರಿಂದ ಹೊರಗೆ ಬರೋದೇನು ಅಂತಂದ ಹೇಳುವಂತ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾನೆ ಕೃಷ್ಣ, ಅಲ್ಲಿಗೆ ಆ ಕಥೆಯನ್ನ ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಮಗುವಿನ ಕಲಿಕೆ ಅನ್ನುವಂಥದ್ದು ತಾಯಿಯ ಗರ್ಭದಿಂದನೇ ಶುರುವಾಗುತ್ತೆ. ಹಾಗಾಗಿ ಆಲಿಸುವಿಕೆ ಅಲ್ಲಿಂದನೇ ಶುರುವಾಗುತ್ತೆ ಮಗುವಿನಲ್ಲಿ. ಆ ಒಂದು ಆಲಿಸಿದಂತ ಮಗು ಏನ್ ಮಾಡುತ್ತೆ, ಕೊನೆಗೆ ಮಾತಾಡೋಕೆ ಶುರು ಮಾಡುತ್ತೆ. ಅಂದ್ರೆ ಮುಟ್ಟಿದ ತಕ್ಷಣ ಏನ್ ಮಾಡುತ್ತೆ, ನಾವೇನಾದ್ರೂ ಮಾತಾಡೋಕೆ ಶುರು ಮಾಡಿದ್ರೆ ಮಗು ಏನ್ ಮಾಡುತ್ತೆ, ನಾವ್ ಹೇಳಿದಂತ ಮಾತನ್ನೇ ಪುನರಾವರ್ತನೆ ಮಾಡೋಕೆ ಶುರು ಮಾಡುತ್ತೆ. ಆ ಪುನರಾವರ್ತನೆ ಮಾಡ್ತಾ ಮಾಡ್ತಾ ಏನ್ ಮಾಡುತ್ತೆ, ಆ ಪುನರಾವರ್ತನೆ ಮಾಡಿದ್ದನ್ನ ಕೇಳಿಸ್ಕೊಳ್ಳುತ್ತೆ. ಜೊತೆಗೆ ಏನ್ ಮಾಡುತ್ತೆ, ನಮ್ಮೆಲ್ಲಿ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ ಅಲ್ವಾ. ಅಂಬೆಗಾಲಿ ಹೊಟ್ಟೆಲಿತ್ತು ಮಗು, ನಡೆಯಕ್ ಬರ್ತಾ ಇರ್ಲಿಲ್ಲ, ಕೇಳಿಸ್ಕೊತಾ ಇತ್ತು.
ಇನ್ನು ಆ ಕೇಳಿಸ್ಕೊಂಡಿದ್ದಂಥದ್ದನ್ನ ಮಾತಾಡೋದನ್ನ ಬೆಬೆಬೆ ಅನ್ನೋದು ಕಲಿತು. ಅಲ್ಲಿವರೆಗೂ ತಾಯಿ ಪಾತ್ರ ಇತ್ತು. ಅದಾದ ನಂತರ ಎರಡನೇ ತಾಯಿ ಅಂತ ಕರೀತಾರೆ ಶಿಕ್ಷಕರನ್ನ, ಅಲ್ಲ ಶಿಕ್ಷಕಿಯರನ್ನ, ಅಂದ್ರೆ ಮಾತೆಯರನ್ನ. ಅಲ್ಲಿ ಆಲಿಸೋದು ಮತ್ತೆ ಮಾತಾಡೋದನ್ನ ಅಮ್ಮ ಸ್ವಲ್ಪ ಕಲಿಸ್ಕೊಡ್ತಾರೆ ಮನೇಲಿ. ಅದಾದ ನಂತರ ಮುಂದುವರೆದ ಭಾಗ ಇದೆಯಲ್ವಾ, ಅದು ನಮ್ಮ ಜವಾಬ್ದಾರಿ, ಅಂದ್ರೆ ಶಿಕ್ಷಕರ ಜವಾಬ್ದಾರಿ. ಓದೋದು ಮತ್ತು ಬರೆಯೋದನ್ನ ಕಲಿಸೋದು. ಹಾಗಂತೇಳಿ ಆಲ್ಸೋದನ್ನ ಕಲಿಸ್ಬಾರ್ದು ಅಂತಲ್ಲ, ಓದೋದನ್ನ ಕಲಿಸ್ಬಾರ್ದು ಅಂತಲ್ಲ. ಅಂದ್ರೆ ಆಲ್ಸೋದು ಗೊತ್ತಿರುತ್ತೆ ಆ ಮಗುಗೆ, ಅಲ್ಲಿವರೆಗೂ ಗೊತ್ತಿರುತ್ತೆ. ಆ ಆಲ್ಸಿದ್ದನ್ನ ಮಾತಾಡೋದು ಕೂಡ ಸ್ವಲ್ಪ ಬರ್ತಾ ಇರುತ್ತೆ. ಅದನ್ನ ನಾವು ಸರಿಯಾದ ದಾರಿಲಿ ಕೊಂಡ್ಕೊಂಡು ಹೋಗ್ಬೇಕು, ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಮಗುವನ್ನ ತೆಗೆದುಕೊಂಡು ಹೋಗ್ಬೇಕು. ಬನ್ನಿ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಈ ರೀತಿಯಾಗಿ ಆ ಒಂದು ಮಾತುಗಾರಿಕೆಯನ್ನ ಕಲಿತಂತ ಮಗು ಏನ್ ಮಾಡುತ್ತೆ, ಅಂಬೆಗಾಲು ಇಡ್ತಾ ಹೋಗುತ್ತೆ ಅಲ್ವಾ. ಅಂಬೆಗಾಲು ಅಂದ್ರೇನು, ಶಾಲೆಗೆ ಬರುತ್ತೆ ಓದ್ಬೇಕು ಅಂತ. ಆಗ ಬಂದ ನಂತರ ಏನಾಗುತ್ತೆ, ನಾವು ಚೆನ್ನಾಗಿ ಅವ್ನ ಕೈ ಹಿಡಿದು ನಡೆಸ್ಕೊಳಕ್ ಶುರು ಮಾಡಿದ್ವಿ ಅಂದ್ರೆ ಆಗ ಬರೆಯಕ್ಕೆ ಶುರು ಮಾಡುತ್ತೆ. ಅಂದ್ರೆ ಚೆನ್ನಾಗಿ ಸರಾಗವಾಗಿ ಆ ಮಗು ನಡೆಯೋದನ್ನ ಕಲಿತು ಅಂತ. ಆ ಚೆನ್ನಾಗಿ ನಡೆಯೋದನ್ನ ಕಲಿಸ್ಬಿಡಿ ನೀವು, ಮುಗ್ದೋಯ್ತು. ಇನ್ಮೇಲೆ ನಡೆಯೋದು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಮಗುವಿಗೆ. ಎಲ್ಲ ಒಂದ್ ಕಡೆ ಬಿತ್ತು ಅಂದ್ರೆ ಕೂಡ ತಾನೇ ಎದ್ದು ನಿಂತ್ಕೊಳ್ಳುವಂತ ಸಾಮರ್ಥ್ಯವನ್ನ ಕಲಿಯುತ್ತೆ ಮಗು. ಅಂದ್ರೆ ಮಗುವಿನ ಒಂದು ಬೆಳವಣಿಗೆ ಎಲ್ಲಿವರೆಗಾಗುತ್ತೆ ಆ ರೀತಿಯಾಗಿ ನಮ್ಮ ಕಲಿಕೆ ಕೂಡ ಬೆಳೀತಾ ಹೋಗ್ಬೇಕು. ಮಗು ಆಲಿಸ್ತು, ಓದ್ಕೊಳ್ತು, ಆಮೇಲೆ ಮಾತಾಡ್ತು, ಆಮೇಲೆ ಓದ್ಕೊಳ್ತು, ಆಮೇಲೆ ಬರೆಯಕ್ಕೆ ಶುರು ಮಾಡ್ತು. ಅಂದ್ರೆ ಈ 4 ಅಂಶಗಳನ್ನ ನಾವು ಸರಾಗವಾಗಿ ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದಂತಹ ದೋಷವಾಗದ ರೀತಿಯಲ್ಲಿ ನಾವು ಮಕ್ಕಳಿಗೆ ಕಲಿಕೆ ಆಯಿತು ಅಂದರೆ ಅಲ್ಲಿಗೆ ನಮ್ಮ ಕಾನ್ಸೆಪ್ಟ್ ಮ್ಯಾಪಿಂಗ್ ಮುಗೀತು. ಅಂದರೆ ಕಲಿಕಾ ಅಂಶ ಸಕ್ಸಸ್ ಆಯಿತು ಅಂತ ಅರ್ಥ. ಅದಕ್ಕೆ ಇದು ತುಂಬ ಮುಖ್ಯ. ಯಾವುದು ಪಾಠ ಯೋಜನೆ ಒಬ್ಬ ಶಿಕ್ಷಕರಿಗೆ ಏನನ್ನು ಕಲಿಬೇಕಿದೆ ಆ ಮಗು, ಏನನ್ನು ಕಲಿಯುತ್ತೆ ಆ ಮಗು, ಆ ಒಂದು ಪಾಠವನ್ನ ಕೇಳೋದ್ರಿಂದ ಏನನ್ನು ಕಲಿಯುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಬರಿಬೇಕಾಗುತ್ತೆ ಕಾನ್ಸೆಪ್ಟ್ ಮ್ಯಾಪಲ್ಲಿ. ಅಂದರೆ ಆಲಿಸುವಿಕೆ ಅಂತ ಹೇಳಿದ್ನಲ್ವ ನಾನು. ಈ ಒಂದು ಆಲಿಸುವಿಕೆನಲ್ಲಿ ವಿದ್ಯಾರ್ಥಿಯು ಗದ್ಯದ ಪೀಠಿಕೆ ಮತ್ತು ವಿವರಣೆಯನ್ನ ಆಲಿಸುತ್ತಾನೆ ಮತ್ತು ಕವಿ ಪರಿಚಯವನ್ನ ಆಲಿಸುತ್ತಾನೆ, ಪಾಠದ ಆಶಯ ಭಾವವನ್ನ ಆಲಿಸುತ್ತಾನೆ. ವಿದ್ಯಾರ್ಥಿ ಏನ್ ಮಾಡ್ತಾನೆ, ಈ ಒಂದು ಗದ್ಯದ ಪೀಠಿಕೆ ಅಂದ್ರೆ ಅದು ಒಂದು ಪುನರ್ಬಲನ ಕ್ವಶನ್ಗಳಂತ ಹೇಳ್ತೀವಿ ನಾವು. ಅಂದ್ರೆ ಪುನರ್ಬಲ ಅಂದ್ರೆ ಮಕ್ಕಳಿಗೆ ಒಂದು ಅಭಿಪ್ರೇರಣೆ ಪ್ರಶ್ನೆಗಳು ಅಂತ ಹೇಳ್ತೀವಿ ನಾವು. ಪುನರ್ಬಲನಲ್ಲ, ಅಭಿಪ್ರೇರಣೆ ಪ್ರಶ್ನೆಗಳು ಅಂತ ಹೇಳ್ತೀವಿ. ಆ ಅಭಿಪ್ರೇರಣೆ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಆ ಒಂದು ಕೇಳಿದ್ರೆ ಏನಾಗುತ್ತಾ, ಮಗು ಆಲಿಸ್ತಾ ಹೋಗುತ್ತೆ ಅದನ್ನು. ಜೊತೆಗೆ ಪಾಠದ ಒಂದು ಮಾದರಿ ವಾಚನವನ್ನ ಆಲಿಸ್ತಾ ಹೋಗುತ್ತೆ ಮಗು. ಜೊತೆಗೆ ಪಾಠದ ವಿವರಣೆಯನ್ನ ಆಲಿಸುತ್ತೆ. ಇದೆಲ್ಲ ಕಲಿಕಾಂಶ ಎಲ್ಲಿ ಬರುತ್ತೆ, ಆಲಿಸುವಿಕೆನಲ್ಲಿ ಬರುತ್ತೆ. ಮಾತುಗಾರಿಕೆ. ಈ ಮಾತುಗಾರಿಕೆ ಅನ್ನುವಂಥದ್ದನ್ನ ಹೇಗಿದ್ವು ಅಂದ್ರೆ, ಈ ಒಂದು ವಿದ್ಯಾರ್ಥಿಯು ಲೇಖಕರ ಪ್ರವಾಸದ ಅನುಭವವನ್ನ ಕುರಿತು ಮಾತನಾಡ್ತಾನೆ. ಅಂದ್ರೆ ಆ ಪಾಠವನ್ನೆಲ್ಲ ಆಲಿಸ್ತು ಮಗು. ಆ ಪಾಠವನ್ನ ಆಲಿಸಿದ ನಂತರ ಏನ್ ಮಾಡುತ್ತೆ, ಆ ಒಂದು ಪ್ರವಾಸ ಕಥನ ಅಂತ ಬಂದಿತ್ತು ಅಂತ ತಿಳ್ಕೊಳ್ಳಿ. ಬೆಡಗಿನ ತಾಣ ಜಯಪುರ ಅಂತ ಒಂದು ಪಾಠ ಇದೆ 9ನೇ ತರಗತಿಲಿ. ಅಲ್ಲಿ ಒಂದು ಪ್ರವಾಸದ ಒಂದು ವರದಿಯನ್ನ ಹೇಳ್ತಾ ಹೋಗ್ತಾರೆ, ಅನುಭವವನ್ನ ಹೇಳ್ತಾ ಹೋಗ್ತಾರೆ. ಅಲ್ಲಿ ಆ ಒಂದು ಪ್ರವಾಸದ ಒಂದು ಅನುಭವವನ್ನ ಲೇಖಕರು ಹೇಗೆ ವರ್ಣಿಸಿದ್ದಾರೆ, ಹೇಳಿದ್ದಾರೆ ಅನ್ನುವಂಥದ್ದನ್ನ ಆ ಪಾಠವನ್ನ ಆಲಿಸಿರುತ್ತಲ್ವ ಮಗು, ಅದನ್ನ ಮಾತಾಡುವುದ್ರ ಮೂಲಕ ಅಂದ್ರೆ ಹೇಳುವುದರ ಮೂಲಕ ಪ್ರಯತ್ನ ಪಡುತ್ತೆ, ಮಾತಾಡ್ತಾ ಹೋಗುತ್ತೆ. ಅದಾದ ನಂತರ ಓದುಗಾರಿಕೆ. ವಿದ್ಯಾರ್ಥಿಯು ಗದ್ಯ ಭಾಗವನ್ನ ಸ್ಪಷ್ಟವಾಗಿ ಧ್ವನಿಯ ಏರಿಳಿತದೊಂದಿಗೆ ಓದುತ್ತಾನೆ. ಅಂದ್ರೆ ನಾವು ಮಕ್ಕಳಿಗೆ ಏನ್ ಮಾಡ್ಬೇಕಿದೆ, ಒಂದು ಪಾಠವನ್ನ ಆಲಿಸಿದ ನಂತರ ಆ ಪಾಠದ ಬಗ್ಗೆ ಮಕ್ಕಳಿಗೆ ಏನಾದ್ರೂ ಮಾತಾಡೋಕೆ ಅವಕಾಶ ಕೊಡ್ಬೇಕು. ಈ ಪಾಠದಿಂದ ಏನ್ ತಿಳ್ಕೊಂಡೆಪ್ಪ ಅಂತೇಳಿ. ಈಗ ಮಕ್ಳಿಗೆ ಕೇಳ್ತೀವಿ ನಾವು, ಅರ್ಥ ಆಯ್ತಾ, ಪಾಠ ಮಾಡಿದ ತಕ್ಷಣ ಅರ್ಥ ಆಯ್ತಾ ಅಂದ ತಕ್ಷಣ ಹ್ಞೂ ಅರ್ಥ ಆಯ್ತು ಅಂತ. ಏನ್ ಅರ್ಥ ಆಯ್ತು ಅಂತ ಕೇಳ್ಬೇಕು. ಏನ್ ಅರ್ಥ ಆಯ್ತು ಅಂದ ತಕ್ಷಣ ಇಲ್ಲ ಗಪ್ ಚಿಪ್ ಆಗ್ತಾರೆ ಮಕ್ಕಳು. ಇಲ್ಲ ಏನ್ ಅರ್ಥ ಆಗಿಲ್ಲ ಅಂತ ಕೇಳಿ ಪ್ರಶ್ನೆಯನ್ನು. ಮಕ್ಳು ಹೆಂಗಂದ್ರೆ ಏನ್ ಅರ್ಥ ಆಯ್ತು ಅಂತ ಕೇಳಿದ ತಕ್ಷಣ ಕೆಲವೊಬ್ರು ಮಕ್ಳು ಹೇಳ್ತಾರೆ, ಕೆಲವೊಂದು ಮಕ್ಳು ಹೇಳೋದಿಲ್ಲ. ಏನ್ ಅರ್ಥ ಆಗಿಲ್ಲ ನಿಮ್ಗೆ ಈ ಪಾಠದಿಂದ ಅಂದ್ರೆ ಒಂದು ಪ್ರಶ್ನೆ ಬರುತ್ತೆ. ಮಗು ಹೇಳುತ್ತೆ, ಈ ಪಾಠ ನನ್ಗೆ ಅರ್ಥ ಆಗಿದೆ, ಈ ಸಾಲುಗಳು ನನ್ಗೆ ಅರ್ಥ ಆಗ್ಲಿಲ್ಲ ಅಂತ. ಅವಾಗ ಅನ್ಕೋಬೇಕು ನಾವು 50% ಆ ಮಗುಗೆ ಅದು ಅರ್ಥ ಆಗಿದೆ, ಇನ್ನೂ 50% ಸ್ವಲ್ಪ ಅರ್ಥ ಮಾಡಿಸ್ಬೇಕಾಗಿದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಅದಾದ ನಂತರ ಬರವಣಿಗೆ. ನಮ್ಗೆಲ್ಲ ಗೊತ್ತಿದೆ, ವಿದ್ಯಾರ್ಥಿಯು ಲೇಖಕರ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ಬರೀತಾನೆ. ಜೊತೆಗೆ ಅಭ್ಯಾಸದ ಪತ್ರಿಕೆಗಳನ್ನ ಕೂಡ ಬರೀತಾನೆ. ಅಂದ್ರೆ ಘಟಕ ಪರೀಕ್ಷೆಗಳನ್ನ ಏರ್ಪಡಿಸ್ತೀವಿ ನಾವು ಅಲ್ವಾ. ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಲೇಖಕರ ಪರಿಚಯ ಮತ್ತು ಪದಗಳ ಅರ್ಥ ಮತ್ತು ಪ್ರಶ್ನೋತ್ತರಗಳನ್ನ ಬರೆಯುವಂತಹ ಸಾಮರ್ಥ್ಯವನ್ನ ಕಲಿತಾನೆ. ಈ ಒಂದು ಕಲಿಕಾಂಶಗಳು, ಈ ಒಂದು ಭಾಷೆಯ ವಿಷಯದಲ್ಲಿ ಈ 4 ಕಲಿಕಾಂಶಗಳನ್ನ ವ್ಯವಸ್ಥಿತವಾಗಿ ನಾವು ಕಲಿಸಿದ್ವಿ ಅಂದ್ರೆ ಆಗ ನಾನು ಹೇಳಿದ್ನಲ್ವಾ, ಮಗುವಲ್ಲಿ ನಡೆಯೋದು ಕಲ್ತು ಬಿಡ್ತು, ಇನ್ನೇನು ನಮ್ಮ ಅವಶ್ಯಕತೆ ಇಲ್ಲ ಅಂತೇಳಿ. ಒಂದು ಮಗುವಿಗೆ ಎಲ್ಲಿವರೆಗೂ ಅವಶ್ಯಕತೆ ಇರುತ್ತಂದ್ರೆ ಅದು ಸರಾಗವಾಗಿ ತನ್ನಷ್ಟಕ್ಕೆ ತಾನು ನಡೆಯುವವರೆಗೂ ಮಾತ್ರ ನಮ್ಮ ಅವಶ್ಯಕತೆ ಇರುತ್ತೆ. ಅದಾದ ನಂತರ ಏನ್ ಮಾಡುತ್ತೆ, ತಾನೇ ನಡೆಯಕ್ಕೆ ಶುರು ಮಾಡುತ್ತೆ.
ಅಂದ್ರೆ ಅರ್ಥ ಏನಂದ್ರೆ ನಾವು ನಡೆಯುವಂತ ಮಟ್ಟಕ್ಕೆ ಕಲಿಕೆಯನ್ನ ಕಲಿಸ್ಬೇಕು ಒಂದು ಮಗುಗೆ. ಅದಾದ ನಂತರ ಏನ್ ಮಾಡ್ಬೇಕು, ನೋಡ್ಬಿಟ್ಟ ಈ ದಾರಿ ಬೇಡ ಈ ದಾರಿಗೆ ಹೋಗು ಅಂತ ಹೇಳಿದ್ರೆ ಹೋಗುತ್ತಾ ನಮ್ಮ ನಡ್ಕೊಂಡು ಹೋಗುತ್ತೆ. ಅಂದ್ರೆ ಮಾರ್ಗ ತೋರ್ಸೋರು ಅಂತ ನಾವಾಗಿರ್ಬೇಕು. ಅಂದ್ರೆ ಈ ದಾರಿಗೆ ಹೋದ್ರೆ ಏನಾಗುತ್ತೆ, ಈ ದಾರಿಗೆ ಹೋದ್ರೆ ಏನಾಗುತ್ತೆ ಅಂತ. ಅಂದ್ರೆ ಈ ರೀತಿ ಓದಿದ್ರೆ ಏನಾಗುತ್ತೆ, ಈ ರೀತಿ ಓದಿದ್ರೆ ಏನಾಗುತ್ತೆ, ಇಲ್ಲಿ ಏರಿಳಿತ ಇಲ್ಲ, ಇಲ್ಲಿ ಧ್ವನಿ ಏರಿಳಿತ ಇಲ್ಲ, ಇಲ್ಲಿ ಅರ್ಥ ವ್ಯತ್ಯಾಸ ಸರಿಯಾಗಿ ಗಮನಿಸಿ ಓದ್ತಾ ಇಲ್ಲ, ಇಲ್ಲಿ ದೀರ್ಘ ಸ್ವರ ಮತ್ತೆ ಅಲ್ಪ ಪ್ರಾಣ ಮಹಾಪ್ರಾಣಗಳ ಸರಿಯಾದ ಬಳಕೆ ಆಗ್ತಾ ಇಲ್ಲ. ಈ ರೀತಿ ನಾವೇನ್ ಮಾಡ್ಬೇಕಾಗಿದೆ, ಮಕ್ಕಳಿಗೆ ಸರಿಯಾಗಿ ಗುರ್ತಿಸಿ ಹೇಳುವಂತ ಪ್ರಯತ್ನವನ್ನ ಮಾಡ್ಬೇಕಾಗಿದೆ. ಈ ರೀತಿ ನಮ್ಮ ಒಂದು ಸಹಾಯವನ್ನ ಮಾಡುವುದರ ಮೂಲಕ ಮಕ್ಕಳಿಗೆ ಒಂದು ಹೇಳುವುದರ ಮೂಲಕ ಏನಾಗುತ್ತೆ, ಮಕ್ಕಳು ಒಂದು ಓದುವಂಥದ್ದು, ಬರೆಯುವಂಥದ್ದು, ಕಲಿಯುವಂಥದ್ದು ತುಂಬಾ ಸ್ಪಷ್ಟವಾಗಿ ಆಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದು. ಈ ಒಂದು ಮುಂದಿನ ಒಂದು ಕಾನ್ಸೆಪ್ಟ್ ಮ್ಯಾಪ್ ತಿಳಿಸ್ಕೊಟ್ಟಿದ್ದೀನಿ. ಈಗ ಒಂದು ಅಂಶವನ್ನು ತಿಳಿಸ್ಕೊಟ್ಟಿದ್ದೀನಿ, ಅದು ಮುಂದಿನ ಒಂದು ಭಾಗವನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮುಂದಿನ ತರಗತಿಯಲ್ಲಿ. ಅದಕ್ಕಿಂತ ಅಂದರೆ ಈ ಲೆಸನ್ ಪ್ಲಾನ್ ಒಟ್ಟಾರೆಯಾಗಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಾನು 5 ಲೆಸನ್ ಪ್ಲಾನ್ ಪ್ರಕಾರನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಲೆಸನ್ ಪ್ಲಾನನ್ನು ಬರಲಿಕ್ಕಿಂತ ಮುಂಚಿತವಾಗಿ ಕಾನ್ಸೆಪ್ಟ್ ಮ್ಯಾಪ್ ಇಂಪಾರ್ಟೆಂಟ್ ನಮಗೆ. ಅಂದರೆ ಮಗು 4 ಕೌಶಲ್ಯಗಳನ್ನ ಕಲಿಯಲೇಬೇಕು. ಭಾಷಾ ಕೌಶಲ್ಯದಲ್ಲಿ 4 ಅಂಶಗಳು ಪ್ರಮುಖವಾಗಿ ಬೇಕೇ ಬೇಕು. ಆ ಕಾನ್ಸೆಪ್ಟ್ ಮ್ಯಾಪನ್ನು ಯಾವ ರೀತಿ ಬರೆಯೋದು ಅನ್ನೋಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು 5 ಲೆಸನ್ ಪ್ಲಾನ್ ಪ್ರಕಾರ ಯಾವ ರೀತಿಯಾಗಿ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಸ್ಕಿಲ್, ವ್ಯಾಲ್ಯೂಸ್ ಮತ್ತು ಕೀ ಕಾಂಪಿಟೆನ್ಸಿ ಅದ್ರ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದ ನಂತರ ಯಾವ ರೀತಿಯಾಗಿ ನಮಗೆ ಲರ್ನಿಂಗ್ ಔಟ್ಕಮ್ಸ್ ಆಗುತ್ತೆ, ಅಂದರೆ ಮಕ್ಕಳ ಕಲಿಕೆ ಹೇಗಾಗುತ್ತೆ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಯಾವ್ಯಾವ ಸಂಪನ್ಮೂಲಗಳು ಬೇಕು, ಒಂದು ಪಾಠವನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಅಂದರೆ ಈ ಪಾಠಕ್ಕೆ ಈ ಸಂಪನ್ಮೂಲ ಬೇಕು ಅನ್ನೋಂಥದ್ದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಯಾವೆಲ್ಲ ಟೀಚಿಂಗ್ ಏಡ್ಗಳನ್ನು ಬಳಸ್ತೀವಿ ನಾವು ಪಾಠ ಮಾಡುವಾಗ ಅನ್ನೋಂಥದ್ದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದ ನಂತರ 5 ಲೆಸನ್ ಪ್ಲಾನ್ ಬಗ್ಗೆ ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು 5 ಲೆಸನ್ ಪ್ಲಾನ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಎಂಗೇಜು, ಎಕ್ಸ್ಪ್ಲೋರ್ ಈ ಥರ ಹೇಳ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಇಷ್ಟೇ ಅಲ್ವಾ ಅಂತ ಆಗುತ್ತೆ. ಆದರೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಬೇಕನ್ನುವಂಥ ಉದ್ದೇಶದಿಂದ ಅಂದರೆ ನಾನೇ ಬರೆದಿರುವಂತಹ ಲೆಸನ್ ಪ್ಲಾನನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಲೆಸನ್ ಪ್ಲಾನನ್ನು ನಾನು ಫೋಟೋ ಹೊಡೆದು ಹಾಕಿದ್ದೀನಿ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟನ್ನು ತೆಗೊಳ್ಬೋದು. ದಯವಿಟ್ಟು ಯಾವ್ಯಾವ ಹಂತಗಳನ್ನು ಯಾವ್ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋಂಥದ್ದನ್ನು ನೀವು ಗಮನಿಸಿ ನೀವು ಪ್ರಿಂಟೌಟನ್ನು ತೆಕ್ಕೊಂಡು ನೀವು ಮಾಡ್ಕೋಬೋದು. ಈ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹೀಗೆ ನನಗೆ ಗೊತ್ತಾಗಿರುವಂಥ ಒಳ್ಳೊಳ್ಳೆ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅನ್ನುವಂಥ ನನ್ನ ಒಂದು ಆಸೆ ಕೂಡ ಹೌದು. ಅಂದರೆ ನನಗೆ ಗೊತ್ತಿರುವಂಥ ವಿಚಾರವನ್ನು ನಿಮಗೆ ಹೇಳೋದ್ರಿಂದ ನಾನು ಕೂಡ ಪರ್ಫೆಕ್ಟ್ ಆಗ್ತೀನಿ. ಜೊತೆಗೆ ನನಗೂ ಕೂಡ ಇನ್ನೊಂದು ಸರಿ ಅದನ್ನು ಪ್ರಾಕ್ಟೀಸ್ ಮಾಡಿದಾಗುತ್ತೆ. ಜೊತೆಗೆ ಯಾರಿಗೋ ಒಬ್ರಿಗೆ ಎಲ್ಲೋ ಉಪಯೋಗ ಆದರೆ ಸಾಕಲ್ವಾ. ನಾವು ಮಾಡಿದಂಥ ಅಂಶಗಳನ್ನ ನಮ್ಮಲ್ಲೇ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಅಲ್ಲೇ ಕುದ್ದೋಗುತ್ತೆ ಅಲ್ವಾ. ನಮ್ಮ ಗೊತ್ತಿರುವಂಥ ವಿಚಾರವನ್ನ ಒಂದು 4 ಜನರಿಗೆ ಹಂಚಿದ್ರೆ ಏನಾಗುತ್ತೆ, ಅವ್ರಿಗೂ ಕೂಡ ಆ ಒಂದು ಮಾಹಿತಿ ಸಿಗುತ್ತೆ. ಜೊತೆಗೆ ಅವರು ಕೂಡ ಇನ್ನೊಂದು 4 ಜನರಿಗೆ ತಿಳಿಸ್ತಾರೆ. ಆ 4 ಜನ ಇನ್ನು 8 ಜನಕ್ಕೆ, 8 ಜನಕ್ಕಿಂತ 16 ಜನ, ಈ ರೀತಿ ತಿಳಿಸ್ತಾ ಹೋದ್ರೆ ಏನಾಗುತ್ತೆ, ಸಂಪೂರ್ಣವಾದಂಥ ಮಾಹಿತಿ ಎಲ್ಲರೂ ಕೂಡ ಪಡ್ಕೊಳ್ಳೋದ್ರಲ್ಲಿ ಸಫಲರಾಗ್ತಾರೆ ಅನ್ನುವಂಥ ಉದ್ದೇಶದಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ 5 ಲೆಸನ್ ಪ್ಲಾನ್ ಒಂದು ವಿವರಣೆಯನ್ನು ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು 5 ಲೆಸನ್ ಪ್ಲಾನ್ ಅನ್ನುವಂಥ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿ ಹಾಕಿರ್ತೀನಿ. ದಯವಿಟ್ಟು ಎಲ್ಲ ಮಾಹಿತಿಗಾಗಿ ಅಲ್ಲಿ ನೀವು ಹೋಗ್ಬಿಟ್ಟು ನೋಡ್ಬೋದು. ಇದೇ ಮೊದಲನೇ ಲೆಸನ್ ಪ್ಲಾನ್ ತಿಳಿಸ್ತಾ ಇದ್ದೀನಿ. ಆಗ್ಬಿಟ್ಟು ಈ ಒಂದು ವಿಡಿಯೋವನ್ನು ಮಾತ್ರ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಮುಂದುವರೆದ ಭಾಗವನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ ಒಂದು ಪ್ಲೇ ಲಿಸ್ಟಲ್ಲಿ. ದಯವಿಟ್ಟು ಗಮನಿಸಿ ನೀವು ನೋಡ್ಬೋದು ಅಂತ ಹೇಳ್ತಾ, ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.